ಮೇಡಮ್ ಏನ್ ಹೇಳ್ತಿದ್ರ ನೀವು? ಹೌದು ಹರಿಯವರೇ, ಅವ್ರಿಬ್ರು ಸೇರ್ಕೊಂಡು ನಮ್ ಮನೆಗೆ ದುಡ್ಡು ಕದಿಯೋದಕ್ಕೆ ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಹರಿಯವರೇ, ಅವ್ರು ಹೇಗ್ ಮಾತಾಡ್ತಿದ್ರು ಅಂದ್ರೆ ನೀವು ನೋಡಿಲ್ಲ ಅಂತಿದ್ರೆ ಅಷ್ಟು ದುಡ್ಡು ಎತ್ಕೊಂಡು ಹೋಗ್ತಿದ್ರ. ಹೌದು ಹರಿಯವರೇ, ನಿನ್ನೆ ರಾತ್ರಿನೇ ಅವ್ರನ್ನ ಹಿಡಿಬೋದಿತ್ತು. ಆದ್ರೆ ನನ್ಗೆ ದುಡ್ಡನ್ನ ಸೇಫ್ ಮಾಡೋದೇ ಮುಖ್ಯ ಆಗಿತ್ತು. ಮೇಡಮ್ ಇಷ್ಟೆಲ್ಲ ಆದ್ರೂ ಯಾಕೆ ನೀವೇನು ನಮ್ಗೆ ಹೇಳಿಲ್ಲ? ನಮ್ಮನ್ನ ಎಬ್ಬಿ ಗೊತ್ತಾನೆ. ಇಲ್ಲ ಹರಿಯವರೇ, ನಿಮ್ಮನ್ನ ಎಬ್ಸಿದ್ರೆ ಮೈಗೆ ವಿಷಯ ಎಲ್ಲ ಗೊತ್ತಾಗುತ್ತಲ್ವಾ? ಆಗ ಮೈ ಸುಮ್ನೆ ನೊಂದ್ಕೋತಾನೆ. ಅದಕ್ಕೆ ನಾನು ಎಬ್ಬಿಸ್ಲಿಲ್ಲ. ನಿಜ ಮೇಡಮ್, ನೀವು ಹೇಳಿದ್ ನಿಜ. ಪಾಪ ಮೈ ಗೊತ್ತಾದ್ರೆ ಅವನು ತುಂಬಾ ಬೇಜಾರಾಗ್ತಾನೆ. ನಾವೇನೋ ಯೋಚನೆ ಮಾಡಿ ಅವ್ರನ್ನ ನಮ್ಮ ಮನೆ ಕರ್ಕೊಂಡ್ ಬಂದ್ರೆ ಬೈ ಖುಷಿ ಆಗ್ತಾನೆ ಅಂತ ಕರ್ಕೊಂಡ್ ಬಂದ್ರಿ. ಅವ್ರು ಈ ತರ ಮಾಡ್ತಾರೆ ಅಂತ ನಾವು ಕನ್ಸಲು ಅನ್ಕೊಂಡಿರಲಿಲ್ಲ. ಯಾರು ಮೇಡಮ್ ಇವರು? ನೋಡಿ, ಇಷ್ಟು ಮೋಸ ಮಾಡಿರೋದನ್ನ ಸುಮ್ಮನೆ ಬಿಡಬಾರ್ದು ಮೇಡಮ್. ಬನ್ನಿ, ಅದೇನು ಅಂತ ಅಲ್ಲೇ ಹೋಗ್ತಿರಲ್ಲ. ನಾನು ಅದೇ ಅನ್ಕೊಂಡೆ, ಇವ್ರು ಇನ್ನು ಏನೋ ಕಥೆ ಇದೆ ಅಂತ. ಆದ್ರೆ ಅವ್ರೇನು ಬಾಯ್ ಬಿಡ್ತಾನೆ ಇಲ್ಲ. ಬನ್ನಿ ಹರಿಯವರೇ, ಅಲ್ಲ ಹೋಗಿ ನೋಡೋಣ. ಬೀಗ ಹಾಕಿದೆ. ಹೌದಲ್ವಾ? ಬೀಗ ಹಾಕೊಂಡು ಅವ್ರು ಎಲ್ಲಿ ಹೋಗಿರ್ಬೋದು? ಮೇಡಮ್ ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಈ ಕಡೆ ಬಂದ್ರೆ ನಾನು ನೋಡ್ತೀನಿ. ಇವಾಗ ನೀವು ಬನ್ನಿ ಬನ್ನಿ ನೋಡ. ಚಜಿ ಹಿಂಗೆ ಆಯ್ತಾ? ನಿಮ್ದಾಯ್ತಾ? ಛೋಟಾ ಭಯ್ಯ ಕೇಸಾ ಹೈ? ಛೋಟಾ ಭಯ್ಯ? ಓ, ಮೈ ಬಗ್ಗೆ ಕೇಳ್ತಿದ್ದೀರಾ? ಅವನು ಚಿಕ್ಕ ವಯಸ್ಸಿಂದ ನಮ್ ಜೊತೆಗೆ ಇದ್ದಾನೆ. ಹಾಗಿಂದ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದ. ತಿಡಿರಾಗ ಅವರೇ ಬಂದ್ರು, ತಿಡಿರಾಗ ಅವರೇ ಹೊರಟೋದ್ರು. 2 ದಿನ ಜೊತೆಗಿತ್ತು. ಈಗಿದ್ವಲ್ಲ, ಅದಕ್ಕೆ ಅವ್ನು ತುಂಬಾ ನೊಂದ್ಕೊಂಡಿದ್ದಾನೆ. ಅವನು ಹೇಗೆ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾನೆ. ನಪ್ತೆ ಅವ್ರು ಹೋಗಿದ್ದು ಕ್ಯೂ? ನಮಗೂ ಅದೇ ಗೊತ್ತಾಗ್ತಲ್ಲ ಅಮ್ಮಮ್ಮ ಅವ್ರೆ. ಅವರು ಮನೆ ಬಂದಾಗ ಎಲ್ಲರ ಜೊತೆ ತುಂಬಾ ಖುಷಿಯಾಗಿದ್ರು. ಅಡುಗೆ ಎಲ್ಲ ಅವರೇ ಮಾಡ್ತಾ ಇದ್ರು. ಎಲ್ರಿಗೂ ಖುಷಿಯಾಗಿ ಬಡಿಸ್ತಾ ಇದ್ರು. ಆದ್ರೆ ಯಾಕೆ ಹೋದ್ರು ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ನಮ್ಮ ಮೈ ಅಂತೂ ಅಮ್ಮ ಬಂದಾಗಿಂದ ತುಂಬಾ ಸಂತೋಷವಾಗಿತ್ತ. ಅಮ್ಮ ಅಮ್ಮ ಅಂತ ಅವ್ರ ಹಿಂದೆ ಸುತ್ತಾಡ್ತದ. ಆದ್ರೆ ಈಗ ನೀವು ಬಾತ್ ಕರ್ಕೆ ಉಸೆ ಸಮಜಾಯೆ. ನಾನ್ ಸಮಾಧಾನ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಹಾ ಸರಿ, ಮಾಡ್ತೀನಿ. ನನ್ನ ಹೇಳೋದು ಮತ್ತದೇ ನೋಡಿ. ಇವತ್ತು ಕಂತಿ ಗ್ಯಾರೇಜ್ಗೆ ಲೀಸಮ್ ಕೂಡ ಹೋಗ್ತಾ ಇದೀವಿ. ಅಚ್ಚಾ, ಲೀಸ್ ಅಮೌಂಟ್ ಕೊಡಕ್ ಹೋಗ್ತಾ ಇದೀನಿ. ಇನ್ಮೇಲೆ ಆ ಗ್ಯಾರೇಜ್ಗೆ ನಮ್ ಕಂತಿಗೆ ಓನರ್ ಆಗ್ತಾನೆ. ನಮ್ಮಲ್ಲಿ ಮೊದಲನೇ ಸತಿ ಓನರ್ ಆಗ್ತಿರೋದು ಅಂದ್ರೆ ಅದು ಅವನೇ. ಅದಕ್ಕೆ ನೀವು ನಮ್ ಜೊತೆ ಬಂದ್ರೆ ಎಲ್ರೂ ಒಟ್ಟಿಗೆ ಹೋಗೋಣ. ನೀವಿದ್ರೆ ಎಲ್ರಿಗೂ ಖುಷಿ ಆಗತ್ತೆ. ಅದಕ್ಕೆ सबको खुशी होगी जिंगे, सबको खुशी होगी जिंगे. ನನಗೂ ಖುಷಿ ಆಗತ್ತದೆ. ಏನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡಿ. ಸರಿ, ಸಂಜೆ ಬನ್ನಿ, ಬೋರ್ಡ್ನ ಚೇಂಜ್ ಮಾಡೋಣ. ಆಯ್ತಣ್ಣ, ಬೋರ್ಡ್ ಸ್ವಲ್ಪ ಚೆನ್ನಾಗೇ ಇರ್ಲಿ. ಸೂಪರ್. ಏನ್ ಕಂಡೆ ಬೋರ್ಡ್ ಅಂತ ಎಲ್ಲ ಮಾತಾಡ್ತಿದ್ದ? ಭವಿ ಬೋರ್ಡ್ನ ಚೇಂಜ್ ಮಾಡಿಸ್ತದೆ, ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ. ಹಾಗಾದ್ರೆ ಯಾವಾಗಿಂದ ನೀನು ಗ್ಯಾರೇಜ್ ಓನರ್ ಆಗ್ತಿದ್ಯಾ? ಇವತ್ತು ಸಂಜೆ ಲೀಸ್ ಅಮೌಂಟ್ ಕೊಡ್ಬೇಕು. ನಿನಗೆ ನಿಮ್ ಮನೆಯವ್ರು ಎಲ್ರೂ ದುಡ್ಡು ಕೊಡ್ತಿದ್ದಾರೆ, ನಾನ್ ಮಾತ್ರ ಕೊಡ್ತಿಲ್ಲ ಅಲ್ವಾ? ನೀನು ಕೊಡು, ಇನ್ನು ತುಂಬಾ ಖರ್ಚಿದ್ಯಪ್ಪ, ಯೂಸ್ ಆಗುತ್ತೆ. ಏನು ಅದು ದುಡ್ಡಿಲ್ಲ ಅಂತ ಕಿಂಡಲ್ ಮಾಡ್ತಿದ್ಯಾ? ಇದೇ ಆಗಲ್ಲ ವೈಭವಿ. ಸರಿ, ಈ ಗ್ಯಾರೇಜಿಗೆ ಏನಂತ ಹೆಸರಿಡ್ತೀಯಾ? ಸರ್ಪ್ರೈಸ್. ಸರ್ಪ್ರೈಸ್ ಅಂತ ಹೆಸರಿಡ್ತೀಯಾ? ಮತ್ ಹೇಳು. ತುಂಬಾ ನಾನು ತುಂಬಾ ಪ್ರೀತಿ ಹಾಗಾದ್ರೆ ಗ್ಯಾರೇಜಿಗೆ ನನ್ನ ಹೆಸರು ಇಡ್ತಾನ ಅನ್ಸುತ್ತೆ. ಏನೇ ಒಬ್ಬೊಬ್ರು ನಗ್ತಿದ್ಯಾ? ಏನಿಲ್ಲ ಬಿಡು. ಸರಿ, ಸಂಜೆ ದುಡ್ಡು ಕೊಡಕ್ಕೆ ಯಾರ್ಯಾರು ಬರ್ತಾರೆ? ಎಲ್ರು ಬರ್ತಾ ಇದಾರೆ. ಎಲ್ರು ಅಂದ್ರೆ? ಎಲ್ರು ಮುತ್ತೋಣ, ಹರಿ, ಮೈ, ಅದಕ್ಕೆ ಎಲ್ರು. ನಿಮ್ ಅತ್ತಿನೂ ಬರ್ತಿದಾರಾ? ನಿಮ್ಮಪ್ಪ ಅವರು ಬರ್ತಾರ ಅನ್ಸತ್ತಪ್ಪ. ಎಲ್ರು ಬರ್ತಿದಾರೆ ಅಂತಿದ್ಯಾ? ನನಗ್ ಮಾತ್ರ ಒಂದ್ ಮಾತು ಹೇಳಿಲ್ವಲ್ಲ ನೀನು? ಯಾಕೆ ಹೇಳ್ಬೇಕು? ಯಾಕೆ ನಾನ್ ಬರೋದ್ ಬೇಡ್ವಾ? ನಿನಗ್ ಬರ್ಬೇಡ ಅಂತ ನಾನು ಹೇಳ್ತೀನ. ನನ್ಗೇನು ಹೇಳೇ ಇಲ್ಲ. ಯಾವಾಗ ದುಡ್ಡು ಕೊಡ್ತೀರಾ, ಎಷ್ಟೊತ್ತು ಕೊಡ್ತೀರಾ, ನನ್ಗೆ ಏನ್ ಗೊತ್ತು? ನಾನು ಹೇಗ್ ಬರ್ಲಿ? ಓನರ್ಗೆ ಫೋನ್ ಮಾಡಿ ಟೈಮ್ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀರಿ. ಆಗ್ಬಾ, ಸರಿನಾ? ಸರಿ, ನೋಡ್ತೀನಿ. ಹೌದು, ಮೈಯವರಮ್ಮ ಮನೆ ಬಿಟ್ಟೋದ್ರಂತೆ, ನಿಜನಾ? ನೋಡು, ನಿನ್ ಮನೆ ಏನೇ ಆದ್ರೂ ನನಗೆ ಹೇಳೋದೇ ಇಲ್ಲ. ಅವ್ರು ಬಂದಿದ್ದು ಹೇಳಿಲ್ಲ, ಹೋಗಿದ್ದು ಹೇಳಿಲ್ಲ. ನಾನ್ ಯಾರ್ದೋ ಬಾಯಲ್ಲಿ ಕೇಳಿ ತಿಳ್ಕೊಬೇಕಾ? ಸರಿ, ಯಾಕೆ ಹೋಗಿದ್ದು? ಗೊತ್ತಿಲ್ಲ. ಗೊತ್ತಿಲ್ವಾ? ಅಂದ್ರು ಎದ್ರು ಹೋದ್ರು ಅಷ್ಟೇ. ನಿಮ್ ಮನೇಲಿ ಯಾವ ಹೆಣ್ಮಕ್ಳು ಇರಲ್ಲ ಅಂತ ಊರೆಲ್ಲ ಆಡ್ಕೊಳ್ಳೋದು ನಿಜ ಆಯ್ತು. ಅದೇನೋ ಅಪ್ಪ, ಈ ಕಾನ್ಸೆಪ್ಟ್ ಚಂದನ ಹಾಕೋ ವಿಷಯದಲ್ಲಿ ಮಾತ್ರ ಸುಳ್ಳಾಗಿದೆ. ನಾನ್ ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಯಾಕೆ ಮಾತಾಡ್ತಿದ್ಯಾ? ಸರಿ, ನಾನ್ ಬರ್ತೀನಿ. ನನಗೆ ಕೊಡು, ಒಳ್ಳೆ ಟೀ ಹಾಕು. ಏನ ನಟರಾಜ, ನೀನ್ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಡ್ಲಂತೆ? ಅಲ್ಲ ಕಾಲ ನಟರಾಜ, ಇಷ್ಟು ವರ್ಷ ಆದ್ಮೇಲೆ ಬಂದು ಮತ್ತೆ ಹೋಗೋ ತರ ಏನೋ ಮಾಡಿದೆ ನಟರಾಜ. ಇವನು ಮಕ ನೋಡ್ಕೊಂಡು ಯಾವ ಇರ್ತಾನೆ ಇರ್ತಾರ. ನಟರಾಜ ಏನು ಮಗಳು ನಿಂತ್ಕೊಳಕಿಲ್ಲ, ಯಾಕೆ ಹೋದ್ರು ಹೋಗಿ ಅವ್ರ ಜನ ಕೇಳ್ರು. ನಟರಾಜ, ಓಡಾಗಿರೋದು ನಿನ್ನೆ ಇರ್ತಿ ಕಣ, ನೀ ತಾನೇ ಹೇಳ್ಬೇಕು. ಸರಿ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಏನಾದ್ರು ವಿಚಾರಿಸಿದ್ಯಾ? ಇವನ್ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರ ಯಾಕೆ ಓಡಾಡ್ತಾ ಇದ್ರು? ಅವರೇ ಓಡೋತ ಇಲ್ಲ, ಈ ನನ್ ಮಗನೇ ಓಡ್ಕಳ್ಸೋದು ಯಾರಿಗ್ ಗೊತ್ತು? ತಿರ್ಬೋಗಿಲ್ಲ ತಮ್ಮ ಮನೆಗೆ ಯಾರು ಬರ್ತಾರೆ, ಯಾರಾದ್ರೂ ಹೋಯ್ತಾರೆ, ಅದನ್ನ ಕಟ್ಕೊಡು. ನಿಮ್ಗೇನ್ರ ಓಕೆ ಹೋಗಿ ನಿಮ್ ಕೇಮೆ ನೋಡ್ರಿ. ನಿಮ್ ಮನೇಲಿ ಬೇಳೆ ಬೈಯೋದು ಹೆಂಗೆ ಅಂತ ನಮಗ್ ಗೊತ್ತಿಲ್ವಾ? ಅಲ್ಲಿ ಕೂತವ್ರಲ್ಲ ಅವ್ನ ಬಾಯಿ ಹೋಗಿ
ಅಣ್ಣ ನಾನು ಕ್ಯಾರೇಜ್ ಇದ್ದೀನಿ ಆಯ್ತಾ ಸರಿ ಬನ್ನಿ ಅಣ್ಣ ಅಣ್ಣ ಆರಾಮಲ್ಲರು ಕೂತ್ಕೊಂಡ ಚಂದನ ನೀನ್ ಕೂತ್ಕೋ ಬಾಬು ಪರವಾಗಿಲ್ಲ ಏನ್ ಬರ್ಕೊಡ ಅದಕ್ಕೆ ಹೇಳೋದೊಂದು ಚೇರು ಯಾರೊಬ್ರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಗಂಟೆ ಇನ್ಮೇಲೆ ನೀನೇ ಗ್ಯಾರೇಜ್ ಓನರು ನನ್ನ ಗಾಡಿನೆಲ್ಲ ಸರ್ವಿಸ್ ಇಲ್ಲೇ ತಂದ್ಬಿಟ್ಬಿಡ್ತೀನಿ ಟೀಡೆಲ್ಲ ಕೇಳಂಗಿಲ್ಲ ಎಲ್ಲ ಫ್ರೀ ಎಷ್ಟು ದಿನ ನೀನು ಅದನ್ನೇ ತಾನೇ ಮಾಡ್ತಾ ಇತ್ತು ಇನ್ಮೇಲಿಂದನೂ ಅದನ್ನೇ ಮಾಡೋದು ಕಂಟಿ ನೀನು ಓನರ್ ಹಾಕ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಬರ್ತಿದೆ ಕಣ ಅದು ಇವತ್ತಾಗಿದೆ ತುಂಬಾ ಖುಷಿ ಆಗ್ತದೆ ಕಂಟಿ ಹೌದು ನಿಮ್ ಓನರ್ ಎಷ್ಟೊತ್ತು ಬರ್ತಾರೆ ನೀನೇನ್ ಬಂದ್ಬಿಡ್ತೀರಿ ಅಂತ ಹೇಳಿದ್ರು ಅಣ್ಣ ಬಂದ್ರಣ ಏನು ಎಲ್ಲ ಕುಟುಂಬ ಸಮೇತ ಬಂದ್ಬಿಟ್ಟಿದ್ದೀರಾ ಹೌದಣ್ಣ ಅಣ್ಣ ನಿಮ್ಮ ನೋಡಿ ತುಂಬಾ ದಿನ ಆಗಿತ್ತು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಪ್ಪ ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು ಬೇಡ ಕಂಟಿ ಈಗಷ್ಟೇ ಮುಗಿಸ್ಕೊಂಡ್ಬಿಟ್ಟೆ ಇಷ್ಟು ವರ್ಷ ನೀನ್ ಕಷ್ಟಪಟ್ಟಿದ್ಯಾ ಖಂಡಿತ ಒಳ್ಳೇದಾಗುತ್ತೆ ನೀನ್ ಕೆಲಸ ಮಾಡ್ತಾರ ಈ ಗ್ಯಾರೇಜ್ಗೆ ನೀನೇ ಓನರ್ ಆಗ್ತಾ ಇದೀಯಾ ಏನೋಣ ಇದೆಲ್ಲ ನೀವು ಹೇಳಿರ್ಲಿಲ್ಲ ಅಂತಿದ್ರೆ ಇವನು ಬದಾಗ್ತಿರ್ಲಿಲ್ಲ ಕಷ್ಟಪಡೋರ್ನ ಗುರುತಿಸಿ ಒಳ್ಳೇದಾಗಿ ಅಂತ ಬಯಸೋದು ಈ ಕಾಲದಲ್ಲಿ ತುಂಬಾ ಅಪರೂಪ ಅಣ್ಣ ನಿಮ್ಮ ಆಶೀರ್ವಾದ ಯಾವತ್ತೋ ಒಂದ್ ಇರ್ಬೇಕು ಒಳ್ಳೆ ಮನುಷ್ಯರಿಗೆ ನಾವೆಲ್ಲ ಆ ದೇವ್ರ ದಾರಿ ತೋರಿಸ್ತಾರಪ್ಪ ಚೆನ್ನಾಗಿ ಕೊಡ್ಬೇಕು ಅಣ್ಣ. ತಗೋಬಿಟ್ಟು ಅಣ್ಣ ನೀವೇ ಕೊಡೋಣ ನಾನ ನೀ ಕೊಡ ನೀವೇ ಕೊಡಿ ಅಣ್ಣ ತಗೊಳ್ಳಿಣ ಇವಾಗ 3 ಲಕ್ಷ ಇದೆ ಕಂಟಿ ಒಳ್ಳೆದಾರಿ ಅಂತ ಆಶೀರ್ವಾದ ಬಟ್ ಒಳ್ಳೇದ ಒಂದ್ಸರಿ ಎಣಿಸ್ಕೊಂಬಿಡಿ ಅಣ್ಣ ಎಲ್ಲಿ ಬಿಡಪ್ಪ ಕಂಟಿ ಬಿಲ್ ನಂಬಿಕೆ ಇದೆ ಕಂಡಿ ನನಗೆ ಸಿಕ್ಕು ಸಿಗ್ತ ಇನ್ನೇನಪ್ಪ ಕಂಟಿ ಅಂತೂ ಈ ಗ್ಯಾರೇಜ್ ಓನರ್ ಆಗ್ಬಿಟ್ಟಲ್ಲ ಕಂಟಿ ಇದು ಸಣ್ಣ ಗ್ಯಾರೇಜ್ ಇರ್ಬೋದು ಆದ್ರೆ ಮುಂದೆ ಎತ್ತರ ಬೆಳೆಯೋದಿಕ್ಕೆ ಇದು ಖಂಡಿತ ನಿನ್ಗೆ ಏನೇ ಆಗುತ್ತೆ ಕಟ್ಟಿ ನಾನು ಒಬ್ಳಿದ್ದೀನಿ ಅನ್ನೋದು ನೆನಪೇ ಇಲ್ಲ ಇವನಿಗೆ ಯಾಕೆ ನೆನಪಾಗುತ್ತೆ ಅವ್ರ ಮನೆಯವರೆಲ್ಲ ಇದಾರಲ್ಲ ಮಾಡ್ತೀನಿ ನಮ್ ಗ್ಯಾರೇಜ್ ಓನರ್ ಕಟ್ಟಿಗೆ ಅಗ್ರಿಮೆಂಟ್ ಯಾವಾಗ ಮಾಡಿಸ್ಕೊತೀರಾ ಪೇಪರ್ಸ್ ಎಲ್ಲ ರೆಡಿ ಆಗಲಿ ನಾನು ಫೋನ್ ಮಾಡ್ತೀನಿ ಇವತ್ತಿಂದ ಈ ಗ್ಯಾರೇಜು ಕಂಟಿದೆ ನಾನೇನ್ ಬರ್ತೀರಪ್ಪ ಆಗ ಗ್ಯಾರೇಜ್ ಕಡೆ ಬರ್ತಾರೆ ಆಯ್ತು ಒಳ್ಳೆದ ಎಲ್ಲರೂ ಅಪ್ಪ ಕಟ್ಟೆ ವೀಡಿಯೋ ಇಟ್ಕೊಂಡು ಹಂಗೆ ಇದ್ದೀರಲ್ಲ ಕೊಡೋ ಕಂಗ್ರ್ಯಾಚುಲೇಷನ್ಸ್ ಕಂಟಿ ನೀವ್ ಬಿಡ್ತಿರೋ ಈ ಹೊಸ ಹೆಜ್ಜೆ ನಿಮ್ ಜೀವನದಲ್ಲಿ ಗೆಲುವನ್ನ ತಂದ್ಕೊಳ್ಳಿ ನಿಮ್ಮಿಂದ ನಮ್ ಗಂಧದ ಗುಡಿ ಸದಾ ಗಂಧದ ಹಾಗೆ ಪರಿಮಳ ಬೀರ್ತಾ ಇರ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಅಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇಂದಾನೆ ಅದಕ್ಕೆ ಇದೆಲ್ಲ ಮಾಡಕ್ ನಾನು ಸಾಧ್ಯ ಹಾಕಿದ್ರು ನೀವ್ ಯಾರು ಇರ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗ್ತಾ ಇರ್ಲಿಲ್ಲ ನಾನ್ ಕಾಲ್ ಮಾಡಿದ್ರೆ ಕಟ್ ಮಾಡಿ ಅವ್ರ ಮನೆಯವನ್ನೆಲ್ಲ ಹೊಗ್ಲಿ ಅಟ್ಟದ ಮೇಲೆ ಕುಡಿಸ್ತಾ ಇದ್ದಾರೆ ಅವ್ರ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ನಾನ್ ಏನು ಕೊಟ್ಟಿಲ್ವಲ್ಲ ಅದಕ್ಕೆ ನಾನು ಇಲ್ಲ ಅಂದ್ರು ಅವ್ರಿಗೆ ಪರವಾಗಿಲ್ಲ ಎಲ್ರೂ ಬೇಕು ಆ ಚಂದನನೂ ಬೇಕು ಇವ್ರು ಸಾಲ್ದೆ ಅಂತ ಆ ಮೈಮಾನೂ ಬೇಕು ಆದ್ರೆ ನಾನ್ ಮಾತ್ರ ಬೇಡ ಎಂತ ಸ್ವಾರ್ಥ ಇರ್ಬೇಕು ನನ್ಗೆ ಅವ್ನ ಇರೋ ಪ್ರೀತಿ ಅವ್ನಿಗೆ ನನ್ ಮೇಲೆ ಸ್ವಲ್ಪನೂ ಇಲ್ಲ ಅವ್ರೇನೋ ಆರ್ಕಿಟೆಕ್ಟ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಪ್ಲಾನ್ ಇರ್ತಾ ಇದಾರೆ ಸರಿ ಅದೇ ನೀನು ಮೇಸ್ತ್ರಿ ಬಿಲ್ಡಿಂಗ್ ಕಟ್ಟಿದ್ಮೇಲೆ ನಿನಗೆ ಕೆಲಸ ಇರಲ್ಲ ಅವ್ರು ಏನ್ ಎಕ್ಸ್ಪ್ಲೇನ್ ಮಾಡಿಸಿದ ಇಲ್ಲೊಂದು ಗೋಡೆ ಕಟ್ಕೋತ್ರೆ 2 ಪಾರ್ಟಿಷನ್ ಆಗುತ್ತೆ ಕೆಲಸ ಬೇಡ ಅವ್ನು ಈಗಲೇ ಅರ್ಧ ಮನೆಗೆ ಬರಲ್ಲ ನೀನು ಗೋಡೆ ಕಟ್ಕೊಟ್ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ ಕಂಟಿನ್ಯೂ ಬಿಡ ಬನ್ನಿ ಕುತ್ಕೊಳ್ಳಿ ಅಣ್ಣ ಪಾಡ ಕುತ್ಕೊಳ್ಳೋಣ ನಾನು ಫ್ರೆಂಡಿ ಫೋಟೋ ಚೆನ್ನಾಗಿದೆ ಕಣ ಇನ್ನೇನಪ್ಪ ಮಾಡೋದು ಗ್ಯಾರೇಜ್ ಓನರ್ ಅದು ಒಂದು ಟ್ರೀ ಕೊಡ್ಸಿಲ್ಲ ಆಮೇಲೆ ಕಾಲೇಲಿ ಬಾರ್ದಲ್ಲ ನಿಂಗೆ ಏನ್ ಬೇಕು ಆರ್ಡರ್ ಮಾಡ್ಕೊಂತೀವಿ ಬಿಲ್ ಅಲ್ಲ ನಂದೆ ಅಮ್ಮ ಅಂದ್ರೆ ನೀನೇ ಕಣ ಸರ್ ಅವ್ರ ನಿಮಿಷ ಒಂದು ಮಟನ್ ಬಿರಿಯಾನಿ ಒಂದು ಚಿಕನ್ ಪೆಪ್ಪರ್ ಡ್ರೈ ಒಂದು ಚಿಕನ್ ಚಿಲ್ಲಿ ಚಿಕನ್ ಒಂದು 4 ಬಟರ್ ರೋಟಿ ಒಂದು ಲೆಮನ್ ಚಿಕನ್ ಓರಿಯೆಂಟರ್ ಸೂಪ್ ಚಿಕನ್ ಹೈದರಾಬಾದಿ ಮಸಾಲ ಸದ್ಯಕ್ಕೆ ಇಷ್ಟು ಕೊಡಿ ಆಮೇಲೆ ಹೇಳ್ತೀನಿ ಲೋರಿ ಇನ್ನು ಏನ್ ಬೇಕೋ ಅಷ್ಟೇ ಮಾತ್ರ ಆರ್ಡರ್ ಮಾಡೋ ಬೇರೆಯವ್ರಿಗೆ ಏನೇನ್ ಬೇಕೋ ಅವರೇ ಮಾಡ್ಕೋತಾರೆ ಅಣ್ಣ ಇದೆಲ್ಲ ಹೇಳ್ತಿರೋದು ನನಗೆ ನಿಮ್ಗೆ ಏನಾದ್ರು ಬೇಕು ನೀವೇ ಆರ್ಡರ್ ಮಾಡ್ಕೊಳ್ಳಿ ಮೈವರೇ ನಿಮ್ಗೆ ಏನ್ ಬೇಕು ನೀವೆಲ್ಲ ಏನ್ ತಗೋತೀರಾ ನೀವೇ ಒಯ್ಲು ಹೋಗಿ ಸದ್ಯ ಇಲ್ಲಿ ಒಂದು ಆಲೂ ಫ್ರೈ ಕೇಳಲಿಲ್ಲ ಸರಿ ಸರ್ ಇಷ್ಟನ್ನ ತಗೊಂಬಿಡಿ ಬೇಗ ಇಷ್ಟ ದಿನ ನಾವೆಲ್ಲ ಮನೆಗೆ ಪಾರ್ಸೆಲ್ ತರಿಸ್ಕೊಂಡು ತಿಂತಾ ಇದ್ವಿ ಹಿರೇ ಮೊದಲನೇ ಸತಿ ಎಲ್ಲರೂ ಹೋಟ್ಲಿಗೆ ಅಂತ ಬಂದು ಊಟ ಮಾಡ್ತಾ ಇರೋದೆ ಮತ್ಲಬ್ ಅದು ಇಷ್ಟು ದಿನ ಪಾರ್ಸಲ್ ತಗೊಂಡೋಗ್ತಿದ್ದ ಇದ್ವಿ ಇವತ್ತು ಇಲ್ಲಿ ಎಲ್ಲ ಆಲ್ ಇಡಿ ಅಚ್ಚಾ ಹೇ ಸುಮ್ಮನಿರೋ ಪಾಪ ಮೈಮೋರೆ ಬೇಜಾರಾಗ್ಬಿಡಿ ಸುಮ್ಮನೆ ತಮಾಷೆ ಮಾಡ್ತಿದ್ರೆ ತಮಾಷೆ ಕರೋ ಪರವಾಗಿಲ್ಲ ಅಣ್ಣ ಅತಿಯಾಗಿ ಏನು ಪ್ರಾಬ್ಲಮ್ ಇಲ್ವತ್ತೆ ಥ್ಯಾಂಕ್ಸ್ ಅತಿಗೆ ಇಷ್ಟೆಲ್ಲ ಊಟ ನೋಡ್ತಿದ್ರೆ ಹೊಟ್ಟೆನೆ ತುಂಬ ಹೋಗ್ತಿದೆ ಹೌದನಾ ಕೊಡು ನಾನು ತಿಂತೀನಿ ಅನ್ನದ್ರ ಅಯ್ಯೋ ಮೇಡಮ್ ಯಾಕೆ ಹಂಗೆ ನೋಡ್ತಾ ಇದೀರಾ ಪಾಪ ಇನ್ನೂ ಚಿಕ್ಕ ಹುಡುಗ ಆಮೇಲೆ ಹೊಟ್ಟೆ ತುಂಬಾ ತಿಂದು ಅಜೀರ್ಣ ಆದ್ರೆ ಅಂತ ನಾನು ಇಸ್ಕೊಂಡೆ ಅಷ್ಟೇ ಅದು ನೀವ್ ತಿನ್ನೋದ್ ನೋಡಿ ಆಮೇಲೆ ಅವ್ನಿಗೆ ಹೇಳೋರಂತೆ ಅಣ್ಣ ಅಂಕಲ್ಗೆ ಒಂದ್ ಪ್ಲೇಟ್ ಬಿರಿಯಾನಿ ಪಾರ್ಸಲ್ ತಗೊಂಡು ಒಂದ್ವಾ ಹ್ಞೂ ಅಪ್ಪಂಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಸರಿ ಅಲ್ಲ ಎಕ್ಸ್ಕ್ಯೂಸ್ ಮೀ ಸರ್ ಒಂದ್ ಬಿರಿಯಾನಿ ಪಾರ್ಸಲ್ ಅದ್ಕೆ ನೀವ್ ಯಾಕತ್ಗೆ ಅವ ಏನ್ ಬಿರಿಯಾನಿ ಪಾರ್ಸಲ್ ಹೇಳಿದ್ರೆ
ಅವ್ನು ನಮ್ಮಮ್ಮನ ಮನೆ ಬಿಟ್ಟು ಕಳಿಸಿ ಹೊಟ್ಟೆ ತುಂಬಾ ಹಾಲು ಕುಡ್ದಿರ್ತಾನೆ. ನಾನು ನಿಂಗೆ ಮೊದ್ಲೇ ಹೇಳಿದೀನಿ, ಗೊತ್ತಿಲ್ಲದೆ ಏನನ್ನು ಮಾತಾಡಬಾರ್ದು ಅಂತ. ಅಲ್ಲ ಅಕ್ಕಿಲ್ಲ ನೀನು ಊಟನ ಮುಂದೆ ಇಟ್ಕೊಂಡು ಏನಿದಲ್ಲ ಊಟ ಮಾಡು ಮಾಟ ಎರಡು ಪೊಡ್ದು ನೋಡೋಣ. ಅಪ್ಪ ಗ್ಯಾರೇಜ್ ಅನ್ನೋರು ತೋಣಿ ಅತ್ತೆ ಎಲ್ಲಿ ಸ್ಮೈ ಮಾಡಿ